ವಿಜಯನಗರ. ಒಂದು ನಗರಕ್ಕೂ ಒಂದು ಸಾಮ್ರಾಜ್ಯಕ್ಕೂ ಅದೇ ಸುಂದರ ಹೆಸರು. ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯನಗರವೇ ರಾಜಧಾನಿ. ಇಂದು ಹಾಳು ಹಂಪೆ ಅಂತ ಆಗಿದ್ದರೂ ಇದು ಇನ್ನಿತರ ಪುರಾತನ ನಗರಗಳಂತೆ ತೀರಾ ಹಳತಲ್ಲ. ಕೇವಲ 7 ಶತಮಾನಗಳ ಹಿಂದೆ 14ರಿಂದ 17ನೇ ಶತಮಾನಗಳ ನಡುವೆ ಕೇವಲ 230 ವರ್ಷವಷ್ಟೇ ಬಾಳಿದ ನಗರ. ಅಲ್ಪಾಯುವಾದರೂ ಇದು ಕ್ರಮಿಸಿದ ಐತಿಹಾಸಿಕ ಪಥ ಅಗಾಧವಾದದ್ದು. ಐತಿಹಾಸಿಕವಾಗಿ ಹಂಪಿಗೆ ತುಂಬಾ ವಯಸ್ಸೇನಾಗಿಲ್ಲವಾದರೂ ವಿಜಯನಗರ ಪರಿಸರಕ್ಕೆ ಅತ್ಯಂತ ಪ್ರಾಚೀನವಾದ ಪೌರಾಣಿಕ ಹಿನ್ನೆಲೆಯೂ ಇದೆ. ರಾಮಾಯಣದ ಕಿಷ್ಕಿಂಧ ಎಂಬ ಸ್ಥಳ ಇದೆ ಎಂಬುದು ನಮ್ಮವರ ನಂಬಿಕೆ. ಮಧುವನ, ವಾಲಿಕಾಷ್ಟ ಮುಂತಾದ ನೆಲೆಗಳು ಇಂದಿಗೂ ಪ್ರಚಲಿತದಲ್ಲಿವೆ. ರಾಮಾಯಣದಲ್ಲಿ ವಾಲಿಗೆ ರಾಮನು ಅಗ್ನಿ ಸಂಸ್ಕಾರ ಮಾಡಿದ ತಾಣ ಎಂದು ಪ್ರಸಿದ್ಧವಾಗಿರುವ ವಾಲಿಕಾಷ್ಟವು ಒಂದು ಕಾಲದಲ್ಲಿ ಬೃಹತ್ ಬೂದಿಗುಡ್ಡೆಯಾಗಿದ್ದು ಈಗ ಬಾಳೆತೋಟವಾಗಿದೆ. ವಾಲಿಕಾಷ್ಟದ ಮೇಲೆ ಗಿಡದಲ್ಲೇ ಹಣ್ಣಾದ ಹೊಂಬಣ್ಣದ ರಸಪೂರ್ಣ ಬಾಳೆಹಣ್ಣುಗಳನ್ನು ಅಲ್ಲೇ ತಿಂದಾಗ ರಾಮಾಯಣದ ಮಧುವನದಲ್ಲಿ ವಾನರರಿಗಾದ ಆನಂದಾನುಭವವೇ ನಮಗೂ ಆಗಬಹುದು. ಶಿಲಾಯುಗೀನ ಪದಚಿಹ್ನಗಳನ್ನು ನೋಡಿದರೆ ಆ ಕಾಲದಲ್ಲೇ ಈ ಪ್ರದೇಶವು ಮಾನವರ ವಸತಿಯಾಗಿತ್ತು ಅನ್ನಿಸುತ್ತದೆ. ತುಂಗಭದ್ರೆಯ ನಿರಂತರ ಜಲ, ಮೈಲುಗಟ್ಟಲೆ ಗುಡ್ಡಗಳ ಹರವಿನಲ್ಲಿರುವ ಗುಹೆಗಳು, ಕಲ್ಲಾಸರೆಗಳು, ವಿಪುಲ ವನ್ಯಜೀವಿಗಳು, ಅವನ್ನು ಬೇಟೆಯಾಡಲು ಲಾಳಾಕಾರದ ಬಯಲು, ಶಿಲಾಯುಗದ ಜನರಿಗೆ ಇಲ್ಲಿಗಿಂತ ಅನುಕೂಲವಾದ ವಸತಿ ಇನ್ನೆಲ್ಲಿರಲು ಸಾಧ್ಯ? ಈ ಪರಿಸರದಲ್ಲಿ ಬಗೆ ಬಗೆಯ ಶಿಲಾಯುಧಗಳು, ಇಲ್ಲಿನ ಗುಹೆಗಳಲ್ಲಿ ಶಿಲಾಯುಗೀನ ವರ್ಣಚಿತ್ರಗಳು ದೊರಕಿವೆ. ಇಲ್ಲಿನ ಕೆಲವು ಗುಡಿಗಳು 7ರಿಂದ 8ನೇ ಶತಮಾನಕ್ಕೆ ಸೇರಿವೆ. ಪಂಪಾ ಕ್ಷೇತ್ರದ ಉಲ್ಲೇಖಗಳು ಬಾದಾಮಿ, ಚಾಲುಕ್ಯರ ಕಾಲದ ಶಾಸನಗಳಲ್ಲೇ ಸಿಗುತ್ತವೆ. 10ನೇ ಶತಮಾನದ ಹೊತ್ತಿಗೆ ಈ ಕ್ಷೇತ್ರವು ನೊಳಂಬವಾಡಿಗೆ ಸೇರಿತ್ತು. ಅಲ್ಲಿನ ಅಧಿದೇವತೆ ವಿರೂಪಾಕ್ಷನ ಕಾರಣ ವಿರೂಪಾಕ್ಷ ಸೀಮೆ ಎಂದು ಹೆಸರು ಪಡೆದಿತ್ತು. ಇಲ್ಲಿ ನೊಳಂಬ, ಸಿಂಧ, ಕಲ್ಯಾಣ ಚಾಳುಕ್ಯ, ಹೊಯ್ಸಳ ಮುಂತಾದವರ ಐತಿಹಾಸಿಕ ದಾಖಲೆಗಳಿವೆ. ಹೊಯ್ಸಳರ ಸೋಮೇಶ್ವರನ ಮಗ 3ನೇ ಬಲ್ಲಾಳನು ವಿರೂಪಾಕ್ಷನ ಭಕ್ತನಾಗಿದ್ದು ತನ್ನ ಮಗ 4ನೇ ಬಲ್ಲಾಳನಿಗೆ ವಿರೂಪಾಕ್ಷ ಎಂದೇ ಹೆಸರಿಟ್ಟಿದ್ದ. ಹೊಯ್ಸಳ ರಾಜಾಧಿಕಾರಿಗಳಾದ ಸಂಗಮ ವಂಶದವರು 1336ರಲ್ಲೇ ಇಲ್ಲಿ ನೆಲೆಗೊಂಡಿದ್ದರು. 1342ರಲ್ಲಿ ಮುಸ್ಲಿಂ ಸೇನೆಯು ಮೋಸದಿಂದ 3ನೇ ಬಲ್ಲಾಳನನ್ನು ಕೊಂದು ಹೊಯ್ಸಳ ರಾಜ್ಯದ ವಿನಾಶಕ್ಕೆ ಕಾರಣರಾದರು. ಮರುವರ್ಷ ಅವನ ಮಗ ವಿರೂಪಾಕ್ಷ ಬಲ್ಲಾಳನು ಪಟ್ಟಕ್ಕೆ ಬಂದರೂ ಊರ್ಜಿತವಾಗಲಿಲ್ಲ. ಹೊಯ್ಸಳ ನಂತರ ಸಂಗಮ ವಂಶೀಯರು ಸ್ವತಂತ್ರರಾಗಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರೆನಿಸಿದರು. 2ನೇ ಬಲ್ಲಾಳನ ಕಾಲದಲ್ಲಿ ಈ ಸ್ಥಳಕ್ಕೆ ವಿಜಯ ಸಮುದ್ರ ಎಂಬ ಹೆಸರಿತ್ತು. 3ನೇ ಬಲ್ಲಾಳನ ಕಾಲದಲ್ಲಿ ಅಂದರೆ 1330ರ ಸುಮಾರಿಗೆ ಇದು ವಿರೂಪಾಕ್ಷ ಪಟ್ಟಣವಾಗಿತ್ತು. ಮುಂದೆ ಇದೇ ಹಂಪೆ ಹಸ್ತಿನಾವತಿಯಾದ ವಿಜಯನಗರ ನೆಲವೀಡು ಎನಿಸಿ ವಿಜಯನಗರ ಸಾಮ್ರಾಜ್ಯಕ್ಕೆ ತವರಾಯಿತು. ವಿಜಯನಗರ ಸಾಮ್ರಾಜ್ಯ ಎಂದು ಸಮಷ್ಟಿಯಾಗಿ ಗುರುತಿಸುತ್ತೇವಾದರೂ ಈ ಸಾಮ್ರಾಜ್ಯವನ್ನು ಆಳಿತು ಒಂದೇ ವಂಶವಲ್ಲ. ಸಂಗಮ ವಂಶದ 1ನೇ ಹರಿಹರ ಹಾಗೂ ಬುಕ್ಕರಾಯ ಅಂದರೆ ಹಕ್ಕಬುಕ್ಕರು ಈ ಸಾಮ್ರಾಜ್ಯದ ಆರಂಭಿಕ ದೊರೆಗಳು. 1346ರಿಂದ 1485ರವರೆಗೆ 1ನೇ ಹರಿಹರ ಬುಕ್ಕ, 2ನೇ ಹರಿಹರ, 2ನೇ ಬುಕ್ಕ, 1ನೇ ದೇವರಾಯ, ವಿಜಯ, ಪ್ರೌಢದೇವರಾಯ, ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ಇತ್ಯಾದಿ ಸಂಗಮ ವಂಶದವರು ಆಳಿದರೆ, ಆ ನಂತರ 1485ರಿಂದ 1505ರವರೆಗೆ ಸಾಳುವ ವಂಶದ 1ನೇ ಮತ್ತು 2ನೇ ನರಸಿಂಹ ಎಂಬ 2 ರಾಜರು ಆಳಿದರು. ಅದಾದ ನಂತರ ತುಳು ವಂಶದ ನರಸಿಂಹ, ಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರ ಕಾಲ ಅದು. ಸದಾಶಿವ ದೊರೆಯಾದರೂ ಅಧಿಕಾರ ಕೃಷ್ಣದೇವರಾಯನ ಅಡಿಯ ರಾಮರಾಯನ ಕೈಯಲ್ಲಿತ್ತು.
ತುಳುವ ವಂಶದ ಆಡಳಿತದ ಕಾಲ ವಿಜಯನಗರದ ಸುವರ್ಣ ಯುಗ. ಅದರಲ್ಲೂ ಕೃಷ್ಣದೇವರಾಯನ ಕಾಲದಲ್ಲಂತೂ ಪರಮೋಚ್ಚ ಉತ್ತುಂಗ ಸ್ಥಿತಿ. ಇದೇ ವಂಶಾವಧಿಯಲ್ಲೇ ಅದರ ಅವನತಿಯೂ ಆಗಿದ್ದು ದುರಂತ. ಗುಲ್ಬರ್ಗಾ, ಬೀದರ್, ಬಿಜಾಪುರ ಮುಂತಾದ ಮುಸ್ಲಿಂ ಸುಲ್ತಾನರು ಒಟ್ಟಾಗಿ ಯುದ್ಧ ಸಾರಿದಾಗ ವಿಜಯನಗರದ ಕೆಲವು ಮುಸ್ಲಿಂ ಸೇನಾ ಪ್ರಮುಖರು ಅವರೊಂದಿಗೆ ಸೇರಿ ರಾಜದ್ರೋಹ ಮಾಡಿದರು. ರಕ್ಕಸಗಿ, ತಂಗಡಗಿ ಗ್ರಾಮಗಳ ನಡುವಿನ ಬಯಲಲ್ಲಿ 23 ಜನವರಿ 1565ರಂದು ನಡೆದ ಕೆಲವೇ ಗಂಟೆಗಳ ಯುದ್ಧದಲ್ಲಿ ಶತ್ರುಗಳು ರಾಮರಾಯನ ತಲೆ ಕಡಿದು ಈಟಿಗೆ ಚುಚ್ಚಿ ಯುದ್ಧರಂಗದಲ್ಲಿ ಪ್ರದರ್ಶಿಸಿದರು. ವಿಜಯನಗರ ಸೋತಿತು. ತಿಂಗಳುಗಟ್ಟಲೆ ಕೊಳ್ಳೆಗೀಡಾಗಿ ವಿನಾಶವಾಯಿತು. ಮುಂದೆ ಅರವೀಡು ಮನೆತನದ 1ನೇ ತಿರುಮಲ, ಶ್ರೀರಂಗ, ವೆಂಕಟ, 2ನೇ ಶ್ರೀರಂಗ ಮುಂತಾದ ಅನೇಕರು ಆಂಧ್ರಪ್ರದೇಶದ ಚಂದ್ರಗಿರಿ, ಪೆನುಗೊಂಡಗಳಿಂದ ಆಡಳಿತ ನಡೆಸಿದರೂ ಅದು ಹಳೆಯ ವೈಭವದ ಪಳೆಯುಳಿಕೆ ಮಾತ್ರ. ವಿಜಯನಗರಕ್ಕೆ ಶ್ರೀರಂಗಪಟ್ಟಣವು ಪರ್ಯಾಯ ನೆಲೆಯಾಯಿತು. 4ನೇ ಶ್ರೀರಂಗರಾಯ 1660ರಲ್ಲಿ ಹಾಸನ ಜಿಲ್ಲೆಯ ಬೇಲೂರಿನಿಂದ ಆಳ್ವಿಕೆ ನಡೆಸಿದ್ದ. ಆದರೆ ಇದು ಇತಿಹಾಸದಲ್ಲಿ ಅಷ್ಟೊಂದು ಪ್ರಸಿದ್ಧಿ ಪಡೆದಿಲ್ಲ. ಸ್ಥಳನಾಮ ಪದಚಿಹ್ನಗಳು. ಪಂಪಾತೀರ್ಥ ಪರಿಸರವು 1199ರಲ್ಲಿ ವಿರೂಪಾಕ್ಷ ತೀರ್ಥವಾಗಿ, ಮುಂದೆ ಹೊಸಪಟ್ಟಣ ಅಂತಾಗಿ, ನಂತರ ವಿರೂಪಾಕ್ಷ ಹೊಸಪಟ್ಟಣವಾಗಿ 1330ರ ಹೊತ್ತಿಗೆ ಹೊಯ್ಸಳರ ವಿರೂಪಾಕ್ಷ ಪಟ್ಟಣದ ನೆಲೆವೀಡು ಅನ್ನಿಸಿಕೊಂಡಿತ್ತು. ಇದೇ ವಿಜಯ ವಿರೂಪಾಕ್ಷ ಪಟ್ಟಣವಾಗಿ ವಿಜಯ ಪಟ್ಟಣವೂ ಆಯಿತು. ಮುಂದೆ ನಗರವಾಗಿ ಬೆಳೆದಂತೆ ಬುಕ್ಕರಾಯನ ವಿಜಯನಗರ ಪಟ್ಟಣ, ವಿಜಯಾಭಿದಾನಂ ನಗರಿ, ವಿಜಯನಗರಿ, ವಿಜಯನಗರ ಮುಂತಾದ ನಾಮವೈವಿಧ್ಯ ಪಡೆಯುತ್ತಾ 1432ರಲ್ಲಿ ಹಂಪೆ ಹಸ್ತಿನಾವತಿಯಾದ ವಿಜಯನಗರ ನೆಲೆವೀಡು ಎಂದು ಖ್ಯಾತವಾಯಿತು. 16ನೇ ಶತಮಾನದಲ್ಲಿ ಸದಾಶಿವರಾಯನ ಕಾಲದಲ್ಲಿ ವಿದ್ಯಾನಗರ, ವಿದ್ಯಾನಗರಿ, ಹಸ್ತಿನಾವತಿ, ವಿದ್ಯಾನಗರಿ ಎಂದು ಇದು ಜನಪ್ರಿಯವಾಗಿತ್ತು. ವಾಸ್ತುರಚನಾ ಪದಚಿಹ್ನಗಳು. ಇಂದು ಹಾಳು ಹಂಪೆ ನಿವೇಶನದಲ್ಲಿ ಬಗೆ ಬಗೆಯ ಕಟ್ಟಡಗಳ ಅವಶೇಷಗಳಿವೆ. ಇವುಗಳಲ್ಲಿ ವಿರೂಪಾಕ್ಷ ದೇವಾಲಯದ ದಕ್ಷಿಣ ಬದಿಯ ಹೇಮಕೂಟದ ಮೇಲಿನ ನಿರ್ಮಾಣಗಳು ಅತಿ ಪ್ರಾಚೀನವಾಗಿದ್ದು ಅವು 7ರಿಂದ 8ನೇ ಶತಮಾನದವು ಎಂದು ಹೇಳಲಾಗಿದೆ. ಶಾಸನಗಳು ತುಂಗಭದ್ರಾ ಪಗಾತೀರೆ ಹೇಮಕೋಟೋ ಪಶೋಭಿತೆ ಎಂದಿವೆ. ಮನ್ಮುಖ ತೀರ್ಥದ ಬಳಿಯ ಮಹಿಷಾಸುರ ಮರ್ದಿನಿ, ವಿರೂಪಾಕ್ಷ ಗುಡಿಯ ಆವರಣದಲ್ಲಿ ನೆಲಮಾಳಿಗೆಯಂತಹ ಗುಲಕಂಜಿ ಮಾಧವ ಮುಂತಾದ ಗುಡಿಗಳು 11ನೇ ಶತಮಾನದ ಕಲ್ಯಾಣ ಚಾಳುಕ್ಯ, ನೊಳಂಬ ಕಾಲದವು. ಪ್ರಸಿದ್ಧ ಹಂಪಿ ವಿರೂಪಾಕ್ಷ ದೇವಾಲಯದ ನಿರ್ಮಾಣವಾಗಿದ್ದು ಕ್ರಿಸ್ತಶಕ 1018ಕ್ಕೂ ಮೊದಲು. ಪಂಪಾದೇವಿ, ಭುವನೇಶ್ವರಿ ದೇವಾಲಯಗಳು ಹೊಯ್ಸಳ ಕಾಲದವು. ಹೊಯ್ಸಳ ಶೈಲಿಯ ದ್ವಾರಬಂಧ, ಸ್ತಂಭಗಳು ಕ್ರಿಸ್ತಶಕ 1199ರಲ್ಲಿ ಪಂಪಾದೇವಿ ಗುಡಿಗೆ ಚಿನ್ನದ ಕಲಶ ಹಾಕಿಸಿದ್ದು ಮುಂತಾದ ದಾಖಲೆಗಳು ಅವು ಹೊಯ್ಸಳ ಕಾಲದವು ಎಂದು ಸ್ಪಷ್ಟಪಡಿಸುತ್ತವೆ. ಇಂಥ ಅನೇಕ ಹೊಯ್ಸಳಕಾಲೀನ ಕಟ್ಟಡಗಳ ಕಂಬಗಳು ಮುಂತಾದ ಬಿಡಿಭಾಗಗಳನ್ನು ಆನಂತರದಲ್ಲಿ ಬೇರೆ ನಿರ್ಮಾಣಗಳಿಗೆ ಮರುಬಳಕೆ ಮಾಡಲಾಗಿದೆ. ವಿಜಯನಗರದ ಸ್ಥಾಪನಾ ನಂತರ ಹೆಚ್ಚಾಗಿ ವೈಷ್ಣವ ದೇವಾಲಯಗಳೇ ಬೃಹತ್ತಾಗಿ ವೈಭವಪೂರಿತವಾಗಿ ನಿರ್ಮಿತವಾಗತೊಡಗಿದವು. ಹಂಪಿ ಪರಿಸರದ ಆರಂಭಿಕ ದೇವಾಲಯಗಳಿಗೆ ಚಾಳುಕ್ಯರಂತೆ ಮರಳುಗಲ್ಲನ್ನು, ಹೊಯ್ಸಳ ಕಾಲದಲ್ಲಿ ಬಳಪದ ಕಲ್ಲನ್ನು ಬಳಸಲಾಗಿದೆ. ವಿಜಯನಗರ ಕಾಲದ ನಿರ್ಮಾಣಗಳಿಗೆ ಸ್ಥಳೀಯವಾಗಿ ಯಥೇಚ್ಛವಾಗಿ ಸಿಗುವ ಗ್ರಾನೈಟ್ ಕಲ್ಲನ್ನು ಬಳಸಲಾಗಿದೆ. ಇದರಿಂದ ನೀಳ ಕಂಬಗಳನ್ನು, ಬೃಹದಾಕಾರದ ಮೂರ್ತಿಗಳನ್ನು ರೂಪಿಸುವ ಸಾಧ್ಯತೆ ಇದ್ದಿದ್ದರಿಂದಾಗಿ ಈ ನಿರ್ಮಾಣಗಳಲ್ಲಿ ದ್ರಾವಿಡ ಲಕ್ಷಣಗಳು ಸೇರಿಕೊಂಡು ವಿಜಯನಗರ ಕಾಲದ ದೇವಾಲಯ ವಾಸ್ತುರಚನೆ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಪಡೆದುಕೊಂಡು ವಿಜಯನಗರ ಶೈಲಿ ಅಂತಲೇ ಪ್ರಸಿದ್ಧವಾಯಿತು. ಹಜಾರರಾಮ, ವಿಜಯ ವಿಠಲ, ಬಾಲಕೃಷ್ಣ, ಅಚ್ಯುತರಾಯ, ಪಠಾಭಿರಾಮ ಮುಂತಾದ ದೇವಾಲಯಗಳು ವಿಜಯನಗರ ಶೈಲಿಗೆ ದ್ಯೋತಕಗಳು. ಅದರಲ್ಲೂ ವಿಜಯ ವಿಠಲ ಸಮುಚ್ಚಯದ ಸ್ತಂಭಗಳು, ಭಿತ್ತಿ ಪಟ್ಟಿಗೆಗಳು ಮುಂತಾದ ಅಲಂಕರಣಗಳಂತೂ ವಾಸ್ತುಕಲೆಗೆ ಹೊಸ ಆಯಾಮವನ್ನೇ ನೀಡಿರುವಂಥವು.
ಎಲ್ಲಕ್ಕೂ ಇಲ್ಲಿನ ವಿಶಾಲ ಬಯಲಿನಲ್ಲಿದ್ದ ನೈಸರ್ಗಿಕ ಬೃಹತ್ ಗ್ರಾನೈಟ್ ಬಂಡೆಗಳೇ ಮೂಲ ಆಕರಗಳು. ಇಲ್ಲಿ ಕೆಲವು ಬಂಡೆಗಳನ್ನು ಅವುಗಳು ಇದ್ದ ಸ್ಥಳದಲ್ಲೇ ಏಕಶಿಲಾ ಪ್ರತಿಮೆಗಳನ್ನಾಗಿ ರೂಪಿಸಿದ ವಾಸ್ತುತಂತ್ರವೂ ವಿಶೇಷವಾದದ್ದು. ಉಗ್ರ ನರಸಿಂಹ ಎಂದೇ ಖ್ಯಾತವಾಗಿರುವ ಲಕ್ಷ್ಮೀ ನರಸಿಂಹ, ಕಲ್ಲಿನ ರಥ ಎಂದು ಪ್ರಸಿದ್ಧವಾಗಿರುವ ಗರುಡಗುಡಿ, ಬಡವಿಲಿಂಗ ಮುಂತಾದವು ಇಂತಹ ಏಕಶಿಲಾ ಮೂರ್ತಿಗಳು. ಇನ್ನು ದೇವಾಲಯೇತರ ಕಟ್ಟಡಗಳಲ್ಲಿ ಕಂಡುಬರುವುದು ಇಂಡೋ ಸಾರ್ಸೇನಿಕ್ ವಾಸ್ತುಶೈಲಿ. ಇದಕ್ಕೆ ಉದಾಹರಣೆಗಳು ಕಮಲ ಮಹಲ್, ಸ್ನಾನದ ಕುಳ, ಕಾವಲು ಬತೇರಿ ಮುಂತಾದವು. ವಾಣಿಜ್ಯ ಪದಚಿಹ್ನಗಳು. ವಿಜಯನಗರವು ತನ್ನ ಉಚ್ಛಾಯ ಸ್ಥಿತಿಯಲ್ಲಿ ಜಾಗತಿಕ ಮಟ್ಟದ ಮಾರುಕಟ್ಟೆಯಾಗಿತ್ತು. ದೇಶ ವಿದೇಶಗಳ ವಸ್ತು ವಿಶೇಷಗಳು ಅಲ್ಲಿ ಮಾರಾಟವಾಗುತ್ತಿದ್ದವು. ನಗರದ ವಾಣಿಜ್ಯ ವ್ಯವಹಾರಗಳಿಗೆ ದೇವಾಲಯಗಳ ಮುಂಬದಿಯ ರಥಬೀದಿಗಳನ್ನು ಬಜಾರುಗಳು ಎಂಬ ಸಂತೆ ಪೇಟೆಗಳನ್ನಾಗಿ ಬಳಸಲಾಗುತ್ತಿತ್ತು. ವಿರೂಪಾಕ್ಷ ದೇವಾಲಯವು ಪುರಾತನವಾದರೂ ಕ್ರಮೇಣ ಅದರ ರಥಬೀದಿಯನ್ನು ಕಾಲಕಾಲಕ್ಕೆ ವಿಸ್ತರಿಸಿ ಅಭಿವೃದ್ಧಿಪಡಿಸಿದ ಕಾರಣ ಅದು 3/4 ಕಿಲೋಮೀಟರ್ ಉದ್ದಕ್ಕೆ ಬೆಳೆಯಿತು. ಮಾತಂಗ ಪರ್ವತ ಅಡ್ಡವಾಗದಿದ್ದಲ್ಲಿ ಇನ್ನೂ ಬೆಳೆಯುತ್ತಿತ್ತೋ ಏನೋ. ವಿರೂಪಾಕ್ಷ ದೇವಾಲಯದ ದೊಡ್ಡ ನಂದಿಯು ಬಜಾರಿನ ಆಚೆಯ ತುದಿಯಲ್ಲಿ ಮತಂಗದ ಬುಡದಲ್ಲಿದೆ. ನಂದಿಯ ಮತ್ತು ದೇವಾಲಯದ ನಡುವಿನ ಬಜಾರಿನ 2 ಅಂತಸ್ತಿನ ಕಲ್ಲು ಕಟ್ಟಡಗಳನ್ನು ಈಗಲೂ ಕಾಣಬಹುದು. ಹೀಗೆಯೇ ತಿರುವೆಂಗಳನಾಥ ದೇವಾಲಯದ ಮುಂದಿನ ಅಚ್ಯುತರಾಯ ಬಜಾರು, ವಿಜಯ ವಿಠಲ ದೇವಾಲಯದ ವಿಠಲ ಬಜಾರು, ಕೃಷ್ಣದೇವರಾಯನು ಒರಿಸ್ಸಾದ ಉದಯಗಿರಿಯಿಂದ ವಿಜಯೋದ್ಯೋತಕವಾಗಿ ತಂದಿದ್ದ ಬಾಲಕೃಷ್ಣ ಮೂರ್ತಿಗಾಗಿ ಕಟ್ಟಿದ್ದ ಕೃಷ್ಣ ದೇವಾಲಯದ ಕೃಷ್ಣಾಪುರ ಪೇಟೆ, ಹಜಾರ ರಾಮ ದೇವಾಲಯದ ಎದುರಿನ ಪಾನ್ ಸುಪಾರಿ ಬಜಾರು ಮುಂತಾದವು ವಿಜಯನಗರ ವಾಣಿಜ್ಯ ವ್ಯವಹಾರದ ಪ್ರಸಿದ್ಧ ಕೇಂದ್ರಗಳಾಗಿದ್ದವು. ಅಂದಿನ ಜೀವನಾಗತ್ಯ ವಸ್ತುಗಳ ಜೊತೆ ಅವತ್ತಿನ ಐತಿಹಾಸಿಕ ಮುತ್ತುರತ್ನಗಳ ವ್ಯಾಪಾರ ನಡೆಯುತ್ತಿದ್ದದ್ದು ಈ ಪೇಟೆಗಳಲ್ಲೇ. ಧಾರ್ಮಿಕ ಪದಚಿಹ್ನಗಳು. ಪಂಪಾ ತೀರ್ಥವು ಮೂಲತಃ ಶೈವ ಧರ್ಮೀಯ ಕೇಂದ್ರ. ಸ್ಮಾರ್ಥ, ವೀರಶೈವ ಪಂಥಭೇದಗಳು ಇಲ್ಲಿದ್ದವು. ಪುರಾತನ ಶಿವಾಲಯಗಳು, ಮೂಲ ವಿರೂಪಾಕ್ಷ, ಪಂಪ ವಿರೂಪಾಕ್ಷ, ನೆಲಮಟ್ಟಕ್ಕಿಂತ ಕೆಳಗೆ ನಿರ್ಮಿತವಾದ ಜಲಾವೃತ ಪ್ರಸನ್ನ ವಿರೂಪಾಕ್ಷ, ಕೋಟಿಲಿಂಗ, ಚಂದ್ರಶೇಖರ, ಬಡವಿಲಿಂಗ, ಭೈರವ, ಉದ್ಧಾನ ವೀರಭದ್ರ, ಬ್ರಹ್ಮೇಶ್ವರ, ನಾಗಭೂಷಣಲಿಂಗ, ಹೇಮಕೂಟದ ಜಡೆಯ ಶಂಕರ ಮುಂತಾದ ಅಸಂಖ್ಯ ಶೈವ ದೇವಾಲಯಗಳು ಇಲ್ಲಿನ ಶೈವ ಕೇಂದ್ರಗಳ ಉದಾಹರಣೆಗಳು. ವಿಜಯನಗರದ ಸ್ಥಾಪನಾ ನಂತರ ಇಲ್ಲಿ ವೈಷ್ಣವ ಧರ್ಮ ಪ್ರಾಧಾನ್ಯತೆ ಪಡೆಯಿತು. ಆಗ ತಲೆ ಎತ್ತಿದ್ದು ವಿಜಯ ವಿಠಲ, ಅಚ್ಯುತರಾಯ, ಬಾಲಕೃಷ್ಣ, ಹಜಾರ ರಾಮಸ್ವಾಮಿ, ಪಟ್ಟಾಭಿರಾಮ, ಕೋದಂಡರಾಮ, ಯಂತ್ರೋದ್ಧಾರಕ ಆಂಜನೇಯ, ನರಸಿಂಹ, ವೆಂಕಟೇಶ, ವರಾಹ, ಮಾಧವರಾಯ, ಗೋಪಿನಾಥ, ಆದಿನಾರಾಯಣ, ಉಗ್ರ ನರಸಿಂಹ, ಗುಲಗಂಜಿ ಮಾಧವ, ರಂಗನಾಥ ಮುಂತಾದ ನೂರಾರು ವೈಷ್ಣವ ದೇವಾಲಯಗಳು. ಶ್ರೀ ವೈಷ್ಣವ ಮಾಧ್ವ, ವೈಖಾಸನ ಮುಂತಾದ ವೈಷ್ಣವ ಭೇದಗಳ ಪ್ರಭಾವಗಳು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ. ವಿಜಯನಗರ ಪತನಾನಂತರ ಧ್ವಂಸವಾದದ್ದು ಹೆಚ್ಚಾಗಿ ವೈಷ್ಣವ ದೇವಾಲಯಗಳೇ. ವಿರೂಪಾಕ್ಷ, ವೀರಭದ್ರ ಮುಂತಾದ ಶೈವ ದೇವಾಲಯಗಳಲ್ಲಿ ಇಂದಿಗೂ ಪೂಜಾದಿಗಳು ನಡೆಯುತ್ತಿವೆ. ಹೊಯ್ಸಳ ಕಾಲದ ಪಂಪಾದೇವಿ, ಭುವನೇಶ್ವರಿ, ಆನಂತರದ ಪಟ್ಟಣದ ಯಲ್ಲಮ್ಮ, ಹತ್ತುಕೈ ದುರ್ಗ, ಸರಸ್ವತಿ ಮುಂತಾದ ಶಕ್ತಿ ದೇವಾಲಯಗಳು ಹಾಗೂ ಜೈನ ಸಂಪ್ರದಾಯದ ಗಾಣಗಿತ್ತಿ ಬಸದಿ ಮತ್ತಿತರ ಅನೇಕ ಹೆಸರಿಲ್ಲದ ಬಸದಿಗಳು ಇಲ್ಲಿ ನಿರ್ಮಿತವಾಗಿದ್ದವು. ಹೀಗೆ ಹೊಯ್ಸಳ ಕಾಲದಲ್ಲಿ ಚತುಸ್ಸಮಯಗಳು ಎಂದೇ ಜನಪ್ರಿಯವಾಗಿದ್ದ ಶೈವ, ವೈಷ್ಣವ, ಶಾಕ್ತ, ಜೈನ ಸಂಪ್ರದಾಯಗಳು ವಿಜಯನಗರದಲ್ಲೂ ಮುಂದುವರಿದದ್ದು ಗಮನಾರ್ಹ. ಇವಲ್ಲದೆ ಕಡಲೆಕಾಳು ಗಣಪತಿ, ಸಾಸಿವೆ ಗಣಪತಿ ಮುಂತಾದ ಬೃಹತ್ ಗಣೇಶ ಮೂರ್ತಿಗಳು, ಹೊದೆಯ ಬಾಗಿಲು ವಿನಾಯಕ, ಪ್ರಸನ್ನ ಬೆನಕ, ಲಕ್ಷ್ಮೀಧರ ಮಾತ್ಯನಿಂದ ಮಾಲ್ಯವಂತದ ಗುಹೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದ
ಮಹಾಶಕ್ತಿ ಹೇರಂಬ ಮುಂತಾದವು ಗಾಣಪತ್ಯ ಪಂಥದ ಪ್ರಭಾವಕ್ಕೆ ಉದಾಹರಣೆಗಳು. ಕನ್ನಡ ನಾಡಿನಲ್ಲಿ ಹನುಮಂತ ಹಾಗೂ ಗಣಪತಿ ಆರಾಧನೆಯು ಜನಪ್ರಿಯವಾಗುವಲ್ಲಿ ವಿಜಯನಗರ ಕಾಲದ ಕೋಟೆದ್ವಾರದ ಕಾವಲು ಸಂಸ್ಕೃತಿಯ ಪಾತ್ರ ನಿರ್ಣಾಯಕ. ವಿಜಯನಗರವು ಇಸ್ಲಾಂ ಧರ್ಮಕ್ಕೂ ನೆಲೆಯಾಗಿತ್ತು ಅನ್ನುವುದು ಇಲ್ಲಿನ ಮಸೀದಿಗಳು ಹಾಗೂ ಇತರ ಮುಸ್ಲಿಂ ವಾಸ್ತು ನಿರ್ಮಾಣದ ಕಟ್ಟಡಗಳಿಂದ ಗೋಚರವಾಗುತ್ತದೆ. ವಿಜಯನಗರದ ಅಧ್ಯಯನಕ್ಕೆ ರಾಜಕೀಯ, ಆಧ್ಯಾತ್ಮಿಕ, ವಾಣಿಜ್ಯಿಕ ಹೀಗೆ ಅನೇಕ ಆಯಾಮಗಳಿವೆ. ಎರಡನೇ ಹರಿಹರನ ಅರಮನೆ, ಕೃಷ್ಣದೇವರಾಯ ಹಾಗೂ ಅವನ 3 ರಾಣಿಯರಿಗಾಗಿ ಕಟ್ಟಲಾಗಿದ್ದ ಪ್ರತ್ಯೇಕ ಅರಮನೆಗಳು, ರಾಣಿವಾಸಗಳು, ಕಮಲಮಹಲ್, ಬೇಸಿಗೆ ಅರಮನೆ, ರಾಣಿಯರ ಸ್ನಾನಗೃಹ, ಸಾರ್ವಜನಿಕ ಸ್ನಾನಗೃಹ, ಗರಡಿ, ಮಹಾನವಮಿ ದಿಬ್ಬ, ಕೋಟೆಯ ಗೋಡೆಗಳು, ದಿಡ್ಡಿ ಬಾಗಿಲು, ಮಹಾದ್ವಾರಗಳು, ಕೊತ್ತಲಗಳು, ಟಂಕಸಾಲೆ, ಲಾಯ ಮುಂತಾದವು ರಾಜಕೀಯ ಕಟ್ಟಡಗಳು. ದಾಖಲಾತಿಯ ಪದಚಿಹ್ನಗಳು. ವಿಜಯನಗರ ಇತಿಹಾಸದ ಅಧ್ಯಯನಕ್ಕೆ ಶಾಸನಗಳು ಖಚಿತ ಐತಿಹಾಸಿಕ ದಾಖಲಾತಿಗಳು. ಹರಿಹರ, ರಾಘವಾಂಕ, ಪುರಂದರದಾಸರು, ಕನಕದಾಸಾದಿಗಳ ಸಾಹಿತ್ಯ, ಶಿವತತ್ವ ಚಿಂತಾಮಣಿ, ನಾಗಲಿಂಗ ದೇವ ಚರಿತೆಯಂಥ ಕಾವ್ಯಗಳು, ರಾಮರಾಜನ ಬಕೈರು ಮುಂತಾದ ಆಕರಗಳಲ್ಲಿ ವಿಜಯನಗರದ ಪರ್ಯಾಯ ವರ್ಣನೆ ಸಿಗುತ್ತದೆ. ನಿಕೋಲಸ್ ಕೊಂಟಿ, ಡೊಮೆಂಗೋ ಪಯಾಸ್, ಫರಿಷ್ತಾ ಮುಂತಾದ ಪ್ರಖ್ಯಾತ ವಿದೇಶಿ ಪ್ರವಾಸಿಗರು ವಿಜಯನಗರವನ್ನು ಬೆರಗು ಕಂಗಳಿಂದ ನೋಡಿ ತಮ್ಮ ಪ್ರವಾಸಿ ಕಥನದಲ್ಲಿ ದಾಖಲಿಸಿದ್ದಾರೆ. ಇವೆಲ್ಲವೂ ವಿಜಯನಗರದ ಅಧ್ಯಯನಕ್ಕೆ ಪೂರಕವಾಗಿವೆ. ಇವೆಲ್ಲವೂ ಓದಿ ಊಹಿಸಬೇಕಾದ ಅಕ್ಷರ ರೂಪದ ದಾಖಲೆಗಳು. ಇನ್ನು ವಿಜಯನಗರ ಪೂರ್ವದ ಶಿಲಾಯುಗೀನ ಸಂಸ್ಕೃತಿಯನ್ನು ಬಿಂಬಿಸುವ ಅಂದಿನ ಗುಹಾಚಿತ್ರಗಳು ಒಂದು ಬಗೆಯಲ್ಲಿ ಮತ್ತು ನಗರದ ಕಟ್ಟಡಗಳ ಗೋಡೆ ಛಾವಣಿಯ ಮೇಲಿನ ವರ್ಣಚಿತ್ರಗಳು, ಉದಾಹರಣೆಗೆ ವಿರೂಪಾಕ್ಷ ದೇವಾಲಯದ ರಂಗಮಂಟಪ, ಮತ್ತೊಂದು ಬಗೆಯಲ್ಲಿ ಆಯಾ ಕಾಲದ ಜೀವನದ ಆಯಾಮಗಳನ್ನು ಕಣ್ಣೆದುರು ತರುತ್ತವೆ. ಇವೆಲ್ಲವನ್ನೂ ಮೀರಿದ ವಿಶೇಷವಾದ ದಾಖಲಾತಿಯೇ ಸಚಿತ್ರ ದಾಖಲಾತಿ, ಪಿಕ್ಟೋರಿಯಲ್ ಡಾಕ್ಯುಮೆಂಟೇಶನ್. 1565ರಲ್ಲಿ ವಿಜಯನಗರ ದೈಹಿಕವಾಗಿ ಅವನತಿಗೊಂಡರೂ ಇಂದಿನ ಹಾಳು ಹಂಪೆಯು 1565ರ ಸ್ವರೂಪವಲ್ಲ. 1565ರ ವಿನಾಶದ ಚಿತ್ರಣಕ್ಕೂ ಇಂದು ನಾವು ಕಾಣುವ ಹಾಳು ಹಂಪೆಗೂ ತುಂಬಾ ವ್ಯತ್ಯಾಸವಿದೆ. ಅಂದಿನಿಂದಲೂ ಇಲ್ಲಿನ ಕಟ್ಟಡಗಳು ಹಂತ ಹಂತವಾಗಿ ಹಾಳಾಗುತ್ತಿವೆ. ಈ ವಿನಾಶಪಥದ ಪದಚಿಹ್ನಗಳನ್ನು ಛಾಯಾಚಿತ್ರ ಮಾಧ್ಯಮವು ನಮ್ಮೆದುರು ಬಗೆ ಬಗೆಯಲ್ಲಿ ಪ್ರಸ್ತುತಪಡಿಸಿದೆ. ಭಾರತವನ್ನು ಆಕ್ರಮಿಸಿದ ಬ್ರಿಟಿಷರು ಭಾರತೀಯ ಸಂಸ್ಕೃತಿಯ ಅಧ್ಯಯನಕ್ಕೂ ಕೈ ಇಕ್ಕಿದರು. 8 ಸರ್ವೇಕ್ಷಣಾ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು 1855ರಿಂದ ತನ್ನ ಸೇನಾಧಿಕಾರಿಗಳಿಗೆ ಛಾಯಾಗ್ರಹಣ ದಾಖಲಾತಿ ತಂತ್ರಗಳ ತರಬೇತಿ ನೀಡಿ ಪಿಕ್ಟೋರಿಯಲ್ ಡಾಕ್ಯುಮೆಂಟೇಶನ್ ಮಾಡಿಡುವ ಕಾರ್ಯಯೋಜನೆ ಶುರು ಮಾಡಿತು. ಹೀಗೆ ತರಬೇತಿ ಪಡೆದ ಅಧಿಕಾರಿಗಳಲ್ಲೊಬ್ಬ ಲಂಡನ್ನಿನ ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ. ಅದೇ ತಾನೇ ಬಳಕೆಗೆ ಬರುತ್ತಿದ್ದ ಛಾಯಾಗ್ರಹಣ ಕಲೆಯ ಪ್ರಾಥಮಿಕ ತಂತ್ರವನ್ನು ಬಳಸಿ 1856ರಲ್ಲಿ, ಅಂದರೆ ವಿಜಯನಗರ ಪತನದ 290 ವರ್ಷಗಳ ನಂತರ ಹಂಪಿ ಅವಶೇಷಗಳ ಛಾಯಾಚಿತ್ರಣ ನಡೆಸಿದರು. ಇದು ಭಾರತದಲ್ಲೇ ಮೊತ್ತಮೊದಲ ಅಧಿಕೃತ ಛಾಯಾಚಿತ್ರ ದಾಖಲಾತಿ. 1856ರ ಆ ಛಾಯಾಚಿತ್ರಗಳ ಪೈಕಿ ಸುಮಾರು 60 ಚಿತ್ರಗಳ ಮೂಲ ಋಣಚಿತ್ರಗಳು ಇತ್ತೀಚೆಗೆ ಲಭ್ಯವಾಗಿದೆ. ಈ ಚಿತ್ರಗಳ ಆಧಾರದಲ್ಲಿ ಮೆಲ್ಬೋರ್ನ್ನ ಜಾನ್ ಗಾಲಿಂಗ್ಸ್ ಎಂಬ ಛಾಯಾಗ್ರಾಹಕರು 1983ರಲ್ಲಿ ಅದೇ ಅವಶೇಷಗಳನ್ನು ಅದೇ ಕೋನಗಳಿಂದ ಮತ್ತೆ ಚಿತ್ರೀಕರಿಸಿದರು. 127 ವರ್ಷಗಳ ಅಂತರದ 2 ಕಾಲಘಟ್ಟಗಳ ಈ ಛಾಯಾಚಿತ್ರಗಳ ತೌಲನಿಕ ಅಧ್ಯಯನ ನಡೆಸಿದ ಕರ್ನಾಟಕ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯವು ಅಲೆಕ್ಸಾಂಡರ್ ಗ್ರೀನ್ಲಾ ಮತ್ತು ಜಾನ್ ಗಾಲಿಂಗ್ಸ್ ಕಂಡ ವಿಜಯನಗರ ಎಂಬ ಸಚಿತ್ರ ಅಧ್ಯಯನ ಗ್ರಂಥವನ್ನು 1998ರಲ್ಲಿ ಪ್ರಕಟಿಸಿದೆ.
ಈ ಚಿತ್ರಗಳು 1565ರಲ್ಲಿ ಪತನಗೊಂಡ ವಿಜಯನಗರದ ಅವಶೇಷಗಳು 1850ರಲ್ಲಿದ್ದ ಸ್ಥಿತಿ ಹಾಗೂ ಮುಂದಿನ 127 ವರ್ಷಗಳಲ್ಲಿ ತಲುಪಿದ ಸ್ಥಿತಿ ಈ ಎರಡೂ ಘಟ್ಟಗಳ ತುಲನಾತ್ಮಕ ಅಧ್ಯಯನಕ್ಕೆ ಪೂರಕವಾಗಿವೆ. ಈ ಚಿತ್ರ ಸಂಗ್ರಹವು 1/4 ದಶಕದಲ್ಲಿ ಹಂಪಿ ಅವಶೇಷಗಳು ಕ್ರಮಿಸಿದ ವಿನಾಶಪಥದ ಪದಚಿಹ್ನೆಗಳ ಅಧ್ಯಯನಕ್ಕೆ ಅತ್ಯುಪಯುಕ್ತ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ದಾಖಲಾತಿಯಲ್ಲಿ 2 ಕುತೂಹಲಕರ ಮಾಹಿತಿಗಳಿವೆ. ಒಂದು, ವಿಠ್ಠಲ ದೇವಾಲಯದ ಮುಂದಿನ ಕಲ್ಲು ರಥಕ್ಕೆ ಸಂಬಂಧಪಟ್ಟಿದ್ದು. ಇದು ಇಂದು ವಿಜಯನಗರದ ಸಂಕೇತ ಅನ್ನಿಸಿಕೊಂಡಿರುವುದು ಗೊತ್ತು ತಾನೆ. ಆದರೆ ವಾಸ್ತವವಾಗಿ ಅದು ಕಲ್ಲಿನ ರಥವಲ್ಲ. ವಿಠ್ಠಲ ದೇವಾಲಯದ ಎದುರಿನ ಗರುಡ ಗುಡಿ, ಅದರ ಮೇಲೆ ಮೊದಲು ಗಾರೆಯ ಶಿಖರವೂ ಇತ್ತು. 1850ರ ಚಿತ್ರದಲ್ಲಿ ಅದು ಇದೆ. 1983ರ ಚಿತ್ರದಲ್ಲಿ ಇಲ್ಲ. ಅದ್ಯಾವಾಗಲೂ ಅದನ್ನು ತೆಗೆದುಹಾಕಲಾಗಿದೆ. ಶಿಖರವಿಲ್ಲದ ಆ ಏಕಶಿಲಾ ಮಂಟಪವು ಚಕ್ರಗಳ ಕಾರಣ ಕಲ್ಲಿನ ರಥ ಎಂದು ಭಾವಿಸಲ್ಪಟ್ಟಿದೆ. ಅದರ ಮುಂದೆ ಈಗಿರುವ 2 ಕಲ್ಲಾನೆಗಳು ಮೊದಲು ಇರಲಿಲ್ಲ. ಗರುಡಗುಡಿಯನ್ನು ರಥ ಎಂದು ತಪ್ಪು ಭಾವಿಸಿದ ನಂತರ ರಥವನ್ನು ಎಳೆಯುವಂತೆ ಆನೆಗಳನ್ನು ಅಳವಡಿಸಲಾಗಿದೆ. ಮತ್ತೊಂದು ಕುತೂಹಲಕರ ಚಿತ್ರಕಥೆ ಹಂಪಿಯ ಉಗ್ರ ನರಸಿಂಹನದ್ದು. 1856ರ ಗ್ರೀನ್ ಲಾರಾ ಚಿತ್ರದಲ್ಲಿ ಈ ಪ್ರಸಿದ್ಧ ಏಕಶಿಲಾ ಶಿಲ್ಪದ ಕೈಕಾಲುಗಳು ತುಂಡಾಗಿವೆ. ಮುಖಭಾವದಿಂದ ಇದನ್ನು ಈಚೆಗೆ ಉಗ್ರ ನರಸಿಂಹ ಎಂದು ಗ್ರಹಿಸಲಾಗಿದೆ. ಆದರೆ ಗ್ಯಾಲಿಂಗ್ಸರ್ ಚಿತ್ರದಲ್ಲಿ 1983ರ ಹೊತ್ತಿಗೆ ತುಂಡಾಗಿದ್ದ ಎಡಗಾಲು ಜೋಡಿಸಲ್ಪಟ್ಟಿದೆ. ನರಸಿಂಹನ ಸ್ವಸ್ತಿಕ ಪಾದಾಸೀನ ಭಂಗಿಯ ಕಾರಣ ಯೋಗ ನರಸಿಂಹ ಎಂದು ಭಾವಿಸಿ ಇತ್ತೀಚೆಗೆ ಕಾಲುಗಳು ಯೋಗ ಪಟ್ಟಿಕೆಯನ್ನು ಅಳವಡಿಸಲಾಗಿದೆ. ವಾಸ್ತವವೇನೆಂದರೆ ಇದು ಉಗ್ರ ನರಸಿಂಹನೂ ಅಲ್ಲ, ಯೋಗ ನರಸಿಂಹನೂ ಅಲ್ಲ, ಲಕ್ಷ್ಮೀ ನರಸಿಂಹ. 1983ರ ಚಿತ್ರದಲ್ಲಿ ತುಂಡಾಗಿ ಬಿದ್ದಿರುವ ಲಕ್ಷ್ಮಿಯ ತಲೆ ಹಾಗೂ ದೇಹ ಭಾಗಗಳು ಕಾಣುತ್ತವೆ. ಈಗಲೂ ಶಿಲ್ಪವನ್ನು ಗಮನಿಸಿದರೆ ನರಸಿಂಹನ ಎಡಗೈ ಕಂಕುಳಿನೊಳಕ್ಕೆ ಲಕ್ಷ್ಮಿಯ ತುಂಡುಗೈ ತೂರಿರುವುದು ಕಾಣುತ್ತದೆ. ನರಸಿಂಹನ ಬೆನ್ನ ಮೇಲೆ ಲಕ್ಷ್ಮಿಯ ಹಸ್ತವಿದೆ. ನರಸಿಂಹ ಶಿಲ್ಪದ ಆವರಣದೊಳಕ್ಕೆ ಪ್ರವೇಶವಿಲ್ಲದ ಕಾರಣ ಪ್ರವಾಸಿಗಳಿಗೆ ಬೆನ್ನಿನ ದೃಶ್ಯ ಕಾಣುವುದಿಲ್ಲ. ಈ ನರಸಿಂಹನ ಮುಂದಿರುವ ನಿರ್ಮಾಣ ಶಾಸನದಲ್ಲಿ ಕೃಷ್ಣರಾಯ ಮಹಾರಾಯರು ಆರ್ಯ ಕೃಷ್ಣ ಭಟ್ಟರ ಕೈಯಲ್ಲೂ ಕೃಷ್ಣಾಪುರದಲ್ಲೂ ಪ್ರತಿಷ್ಠೆಯ ಮಾಡಿಸಿದ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಎಂದಿದ್ದು. ಅದರಿಂದಾಗಿ ಕೃಷ್ಣದೇವರಾಯನು 1528ರಲ್ಲಿ ಈ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠಾಪನಾ ಕಾರ್ಯವನ್ನು ಆರ್ಯ ಕೃಷ್ಣ ಭಟ್ಟನಿಂದ ಮಾಡಿಸಿದ್ದ ಅನ್ನುವುದು ಖಚಿತವಾಗುತ್ತದೆ. ಕೆಲವರು ಈ ಆರ್ಯ ಕೃಷ್ಣ ಭಟ್ಟ ಅನ್ನುವವನೇ ನರಸಿಂಹ ಶಿಲ್ಪವನ್ನು ಕೆತ್ತಿದ ಶಿಲ್ಪಿ ಎಂದು ಭಾವಿಸಿದ್ದಾರೆ. ಆದರೆ ಶಾಸನವು 3 ಕಡೆಗಳಲ್ಲಿ 2 ಭಾಷೆಗಳಲ್ಲಿ ಈತನು ಪ್ರತಿಷ್ಠಾಪಕ, ಈ ನರಸಿಂಹನಿರುವ ಜಾಗವು ಕೃಷ್ಣಾಪುರ ಪೇಟೆಯ ಭಾಗ ಎಂದು ಸ್ಪಷ್ಟವಾಗಿ ಹೇಳಿದೆ. ಇದಿಷ್ಟು ವಿಜಯನಗರದ ಪೂರ್ವಿಕ ಹಾಗೂ ಸಮಕಾಲೀನ ಐತಿಹಾಸಿಕ ಮಾರ್ಗದ ಪದಚಿಹ್ನಗಳ ಸಂಕ್ಷಿಪ್ತ ಪಕ್ಷಿನೋಟ.